ಹೊಸ ವರ್ಷದ ಸಂದೇಶ ದಾಟುವಿಕೆ. ಕೀರ್ತನೆ 114:3 ಸಮುದ್ರವು ಕಂಡು ಓಡಿಹೋಯಿತು, ಯೋರ್ದನ್ ಹೊಳೆಯು ಹಿಂದಿರುಗಿತು ಎಂದು ಬರೆದದೆ. ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನೂ ಮತ್ತು ಯೋರ್ದನ್ ಹೊಳೆಯನ್ನು ದಾಟಿದರು ಎಂದು ನಾವು ಓದುತ್ತೇವೆ. ಎರಡನ್ನೂ ದಾಟಿದ್ದು ಒಂದೇ ಗುಂಪಲ್ಲ. ಕೆಂಪು ಸಮುದ್ರ ದಾಟುವಾಗ ಮೋಶೆಯು ಮುನ್ನಡೆಸಿದನು, ಯೋರ್ದನ್ ಹೊಳೆ ದಾಟುವಾಗ ಯೆಹೋಶುವನು ಮುನ್ನಡೆಸಿದನು. ಒಂದು ಅನಿರೀಕ್ಷಿತವಾದದ್ದು, ಇನ್ನೊಂದು ನಿರೀಕ್ಷಿತ. ಕೆಂಪು ಸಮುದ್ರ ದಾಟುವಾಗ ವೈರಿಗಳು ಇಸ್ರಾಯೇಲ್ಯರನ್ನು ಹಿಂದಟ್ಟಿ ಬಂದರು. ಇಸ್ರಾಯೇಲ್ಯರ ಹಿಂದೆ ಕೆಂಪು ಸಮುದ್ರವಿತ್ತು, ಮುಂದೆ ವೈರಿಗಳಿದ್ದರು. ವೈರಿಗಳಿಂದ ಬಿಡುಗಡೆ ಹೊಂದಿದ ಜನರು ಯೋರ್ದನ್ ಹೊಳೆಯನ್ನು ದಾಟಿ ವಾಗ್ದಾನ ದೇಶದ ಕಡೆಗೆ ನಡೆದರು. ಅವರು ಕೆಂಪು ಸಮುದ್ರದ ಮೂಲಕ ಹಾದು ಹೋದದ್ದು ಒಂದು ಅದ್ಭುತಕರವಾದ ತಪ್ಪಿಸಿಕೊಳ್ಳುವಿಕೆಯಾಗಿತ್ತು. ಎಲ್ಲಿ ದಾರಿ ಕಂಡುಬರುವುದಿಲ್ಲವೋ ಆಗ ದೇವರು ದಾರಿ ಮಾಡಿಕೊಡುತ್ತಾನೆ ಎಂಬುದನ್ನು ಅವರು ಕಲಿತುಕೊಂಡರು. 40 ವರ್ಷಗಳ ನಂತರ ಯೆಹೋಶುವನು ಯೋರ್ದನ್ ಹೊಳೆಯ ಮೂಲಕ ಇಸ್ರಾಯೇಲ್ಯರನ್ನು ಮುನ್ನಡೆಸಿದನು. ಯೋರ್ದನ್ ಹೊಳೆಯನ್ನು ದಾಟುವುದು ನಿರೀಕ್ಷಿತವಾಗಿತ್ತು. ಯಾಕೆಂದರೆ ವಾಗ್ದಾನ ದೇಶವನ್ನು ಪ್ರವೇಶಿಸುವುದಕ್ಕಿಂತ ಮೊದಲು ಸಿದ್ಧತೆಗೋಸ್ಕರ ಅಲ್ಲಿಯೇ ಉಳಿದುಕೊಳ್ಳುವಂತೆ ಯೆಹೋಶುವನು ಜನರಿಗೆ ತಿಳಿಸಿದ್ದನು. ಈಗ ಈ ಎರಡು ದಾಟುವಿಕೆಯನ್ನು ಗಮನಿಸಿರಿ. ಒಂದು ಹೊಳೆಯಾದರೆ ಇನ್ನೊಂದು ಸಮುದ್ರವಾಗಿದೆ. ಒಂದು ಅನಿರೀಕ್ಷಿತವಾಗಿದ್ದರೆ ಇನ್ನೊಂದು ನಿರೀಕ್ಷಿತವಾಗಿತ್ತು. ಒಂದು ಸಿದ್ಧತೆ ಇಲ್ಲದಾಗಿದ್ದರೆ ಇನ್ನೊಂದು 3 ದಿನಗಳ ಸಿದ್ಧತೆಯನ್ನು ಒಳಗೊಂಡಿದೆ. ಒಂದು ಸಮುದ್ರವನ್ನು ದಾಟುವ ಮಹಾ ಸಮೂಹವಾಗಿದ್ದು ಇನ್ನೊಂದು ಹೊಳೆಯನ್ನು ದಾಟುವ ಚಿಕ್ಕ ಗುಂಪಾಗಿದೆ. ಒಂದು ಬಂಧನದಿಂದ ತಪ್ಪಿಸಿಕೊಳ್ಳುವಂಥದ್ದು ಮತ್ತು ಇನ್ನೊಂದು ವಾಗ್ದಾನ ದೇಶವನ್ನು ಪ್ರವೇಶಿಸುವಂಥದ್ದಾಗಿದೆ. ಅದಕ್ಕಾಗಿಯೇ ಕೀರ್ತನೆ 114:3 ಸಮುದ್ರವು ಕಂಡು ಓಡಿಹೋಯಿತು, ಯೋರ್ದನ್ ಹೊಳೆಯು ಹಿಂದಿರುಗಿತು ಎಂದು ಹೇಳುತ್ತದೆ. ಯೋರ್ದನ್ ಹೊಳೆಯ ನೀರು ಹಿಂದಿರುಗಿ ಹೋಯಿತು. ಇದು ಸುಂದರವಾದದ್ದಲ್ಲವೇ? ಅವರು ಬರುವುದನ್ನು ಕಂಡ ಕೆಂಪು ಸಮುದ್ರವು ದಾರಿ ಬಿಟ್ಟು ಓಡಿಹೋಯಿತು. ಯೋರ್ದನ್ ಹೊಳೆಯು ಹಿಂದಿರುಗಿ ಹೋಯಿತು. ಇದು ನಿರೀಕ್ಷಿತ ಅಥವಾ ಅನಿರೀಕ್ಷಿತ ದಾಟುವಿಕೆಯಾಗಿದ್ದರೂ ಸಹ ದಾಟುವಿಕೆಯ ದಾರಿಯನ್ನು ಕರ್ತನು ತಿಳಿದಿದ್ದನು. ಇದು ಮೋಶೆ ಮತ್ತು ಯೆಹೋಶುವ ಅಲ್ಲ, ಇದು ಕರ್ತನ ಕೆಲಸ. ಯಾಕೆಂದರೆ ಮೋಶೆಗೆ ಮತ್ತು ಯೆಹೋಶುವನಿಗೆ ಮುಂದೆ ಏನು ಸಂಭವಿಸುತ್ತದೆ ಎಂಬುದು ಗೊತ್ತಿರಲಿಲ್ಲ. ಅವರಿಗೆ ಸೂಚನೆಗಳನ್ನು ಕೊಡುತ್ತಿದ್ದವನು ಕರ್ತನು. ಅವರು ಕೇವಲ ಆತನ ಸೂಚನೆಯನ್ನು ಅನುಸರಿಸಿದರು. ಅವರು ಕೆಲಸಗಳನ್ನು ವಿಭಿನ್ನವಾಗಿ ಮಾಡುವಂತೆ ಕೇಳಲ್ಪಟ್ಟರು. ಈಗ ನಾವು ಹೊಸ ವರ್ಷವನ್ನು ಪ್ರವೇಶಿಸುತ್ತಿರುವಂತೆ ಇದು ನಮಗೆ ಹೇಗೆ ಅನ್ವಯವಾಗುತ್ತದೆ? ಸ್ನೇಹಿತರೆ, ಸವಾಲುಗಳು ಅನಿವಾರ್ಯ. ಅಂದರೆ ಅವು ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾಗಿದ್ದರೂ ಅವುಗಳನ್ನು ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅವುಗಳನ್ನು ಎದುರಿಸುವುದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ ಮತ್ತು ನಾವು ಅದನ್ನು ಮಾಡುತ್ತಿದ್ದೇವೆ. ಹಿಂದಿನ ವರ್ಷಗಳನ್ನು ನಾವು ನೋಡಿದರೆ ನಿಮ್ಮಲ್ಲಿ ಕೆಲವರು ಸವಾಲುಗಳನ್ನು ಜಯಿಸಿದ್ದೀರಿ, ಇನ್ನು ಕೆಲವರು ಇನ್ನೂ ಹೋರಾಡುತ್ತಿದ್ದೇವೆ. ಆದರೆ ಇದನ್ನು ನೆನಪಿನಲ್ಲಿಡಿರಿ, ಇದು ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾಗಿದ್ದರೂ ಇದನ್ನು ಜಯಿಸುವ ದಾರಿ ನಮಗೆ ಗೊತ್ತಿಲ್ಲ, ಆದರೆ ಕರ್ತನಿಗೆ ಗೊತ್ತು. ಈ ಪರಿಸ್ಥಿತಿಯಿಂದ ನಾವು ಉತ್ತಮವಾದದ್ದನ್ನು ಬಯಸಿದರೆ ನಾವು ಮಾಡಬೇಕಾದದ್ದೇನೆಂದರೆ ನಮ್ಮ ದೃಷ್ಟಿಯನ್ನು ಕರ್ತನ ಕಡೆಗೆ ಹರಿಸಬೇಕು, ಆತನ ಸೂಚನೆಗಳನ್ನು ಅನುಸರಿಸಬೇಕು, ಆತನಿಗೆ ಭಯಪಡುವವರಾಗಿ ಮುಂದಕ್ಕೆ ಸಾಗಬೇಕು. ಕೆಂಪು ಸಮುದ್ರಕ್ಕಾಗಿ ಮೋಶೆಯು ತನ್ನ ಕೋಲನ್ನು ಚಾಚಿದನು, ಆಗ ಅದು ಇಬ್ಬಾಗವಾಯಿತು. ಅವರು ಯೋರ್ದನ್ ಹೊಳೆಯಲ್ಲಿ ಕಾಲುಗಳನ್ನು ಇಡುತ್ತಲೇ ಅದು ಹರಿಯುವುದು ನಿಂತು ಹೋಯಿತು. ಕರ್ತನು ವಿಭಿನ್ನವಾದ ವಿಧಾನಗಳನ್ನು ಹೊಂದಿದ್ದಾನೆ, ಆದರೆ ಆತನು ನಿಮ್ಮನ್ನು ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗುತ್ತಾನೆ. ಆತನಿಗೆ ಭಯಪಡಿರಿ, ಆತನ ಮೇಲೆ ನಿಮ್ಮ ದೃಷ್ಟಿಯನ್ನಿಡಿರಿ ಮತ್ತು ಆತನನ್ನು ಹಿಂಬಾಲಿಸಿರಿ. ನಮ್ಮ ಫೀಬಾದಲ್ಲಿರುವ ತಂಡದ ಪರವಾಗಿ ಅದ್ಭುತವಾದ ಹೊಸ ವರ್ಷ ನಿಮ್ಮದಾಗಲಿ. ತುಂಬ ಆಶೀರ್ವಾದಕರವಾದ ಮತ್ತು ಭದ್ರತೆಯ ಹೊಸ ವರ್ಷವನ್ನು ನಾವು ನಿಮಗೆ ಹಾರೈಸಲು ಬಯಸುತ್ತೇವೆ. ಈ ವರ್ಷ ಕ್ರಿಸ್ತನ ಪ್ರಸನ್ನತೆಯನ್ನು ಆನಂದಿಸಿರಿ.